ಒಂದೂರಲ್ಲಿ ಆಕಾಶ್ ಮತ್ತು ವಿಕಾಸ್ ಎಂಬ ಹೆಸರಿನ ಇಬ್ಬರು ಸ್ನೇಹಿತರಿದ್ದರು. ಆಕಾಶ್ ಬಡವನಾಗಿದ್ದ ಮತ್ತೆ ವಿಕಾಸ್ ತುಂಬಾ ಶ್ರೀಮಂತನಾಗಿದ್ದ. ನಿನ್ನೇನೋ ಅಪ್ಪ ಒಂದ್ ಸೈನ್ಸ್ ಎಕ್ಸಿಬಿಷನ್ ಹೋಗಿದ್ರು. ಅಲ್ಲಿಂದ ಒಂದು ದುರ್ಬಿನ್ ತಂದಿದ್ದಾರೆ. ದೊಡ್ಡಿರೋರು ದೊಡ್ಡ ಮನುಷ್ಯರು. ಒಬ್ಬ ಒಳ್ಳೆ ಸ್ನೇಹಿತ ಇಲ್ಲ ಅಂದ್ರೆ ದೊಡ್ಡ ಮನುಷ್ಯನು ಕೂಡ ಏನಕ್ಕೂ ಉಪಯೋಗ ಇಲ್ಲ. ನಡಿ, ನಿನ್ನೆ ನಾನ್ ನಿಂಗ್ ಲಸ್ಸಿ ಕೊಡ್ಸಿದ್ದೆ, ಇವತ್ ನಂಗ್ ಸಮೋಸ ಕೊಡ್ಸು. ನಡಿ ಬಜಾರ್ಗ್ ಹೋಗೋಣ. ಆಕಾಶ್ ಮತ್ತು ವಿಕಾಸ್ ಅಂಗಡಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ತುಂಬಾ ಜನರು ಸೇರಿರೋದನ್ನ ನೋಡ್ತಾರೆ. ಇಬ್ಬರು ಸ್ನೇಹಿತರು ಅಂಗಡಿಯ ಹತ್ತಿರ ಹೋಗ್ತಾರೆ. ಮಾಮ, ಅಂಗಡಿ ಯಾಕೆ ತುಂಬಿಕೊಂಡಿದೆ? ಸಮೋಸದು ಹೊಸ ಅಂಗಡಿ ಶುರುವಾಗಿದೆ. ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಸರಿ, ದುಡ್ಡು ಕೊಡು, 2 ಸಮೋಸ ತಗೊಂತೀನಿ. ನೀನು ನಿಂಗೆ ತಗೋ, ನಂಗೆ ಖಾರದ ತೆಗ್ ಬರ್ತಾ ಇದೆ. ಆಕಾಶ್ ಸಮೋಸ ತೆಗಿಯೋಕೆ ಅಂತ ಹೋಗ್ತಾನೆ. ಆಗ ವಿಕಾಸ್ನ ಕಣ್ಣು ಸಮೋಸ ಮಾರುವವನ ಕಡೆ ಹೋಗುತ್ತೆ. ವಿಕಾಸ್ ಸಮೋಸ ಮಾರುವವನನ್ನು ಸಂಶಯದಿಂದ ನೋಡ್ತಾನೆ. ತುಂಬಾ ಕಷ್ಟದಲ್ಲಿ ತಂದೆ ಈ ಸಮೋಸನ. ವಾಹ್, ಈ ತರ ಸಮೋಸ ನಾನ್ ಯಾವತ್ತೂ ತಿಂದೇ ಇರ್ಲಿಲ್ಲ. ನೀನು ತಿನ್ನೋಡು, ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಈ ಅಂಗಡಿ ಹೆಸರನ್ನ ನೋಡ್ಕೊಂತೀನಿ, ಮತ್ತೆ ನಾಳೆ ಬರ್ತೀನಿ. ಆಕಾಶ್ ಅಂಗಡಿಯ ಹೆಸರನ್ನು ನೋಡ್ತಾನೆ. ಅಂಗಡಿಯ ಹೆಸರು ಜಾದೂ ಸಮೋಸ ಆಗಿರುತ್ತೆ. ನೀನೊಂದು ವಿಷಯ ನೋಟ್ ಮಾಡಿದ್ಯಾ? ಏನು? ಇಲ್ಲಿ ಬರೋರೆಲ್ರು ಸಮೋಸವಾಲದ ಸಮೋಸನ ತುಂಬಾ ಹೊಗಳ್ತಾ ಇದಾರೆ. ಆಮೇಲೆ ಹೇಳ್ತಿದಾರೆ ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿಂತೀರಾ ಅಂತ. ನನಗೆ ಯಾಕೋ ಈ ಜಾದೂ ಸಮೋಸ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಆ ಸಮೋಸ ಮಾಡೋ ನೋಡು ಕೂಡ ತುಂಬಾ ಅನುಮಾನ ಬರ್ತಾ ಇದೆ. ಜಾಸೂಸಿ ನಾವಲ್ ಓದಿ ಓದಿ ನಿನ್ ತಲೆ ಕೆಟ್ಟೋಗಿದೆ. ನಡಿ ನಡಿ, ಮನೆಗ್ ಹೋಗೋಣ. ಕತ್ಲು ಆಯ್ತು, ಮಳೆ ಬರೋಂಗೂ ಇದೆ. ಆಕಾಶ್ ಮತ್ತು ವಿಕಾಸ್ ಅವರ ಮನೆಗೆ ವಾಪಸ್ ಹೋಗ್ತಾರೆ. ಮರುದಿನ ಆಕಾಶ್ ನಿದ್ದೆಯಿಂದ ಎದ್ದಾಗ ಅವನಿಗೆ ಜಾದೂ ಸಮೋಸ ಅಂಗಡಿಯಿಂದ ಸಮೋಸ ತಿನ್ನೋಕೆ ಮನಸ್ಸಾಗುತ್ತೆ. ಆಕಾಶ್ ಬಡಗಿ ವಂಶದವನಾಗಿದ್ದ. ಮಗು, ರಾಮ್ಪಾಲ್ ಅವರು ಹಗ್ಗ ಕೊಟ್ಟಿದ್ದಾರೆ, ಸರಿಯಾಗಿ ಕಟ್ಬೇಕವ್ರದ್ದು. ಸರಿ ಅಪ್ಪಾಜಿ. ಆಕಾಶ್ ಮಂಚ ಹೊಲಿಯೋಕೆ ಕುತ್ಕೋತಾನೆ. ಅವನು ಅವನ ಕೆಲ್ಸದ ಕಡೆ ಧ್ಯಾನ ಕೊಡೋಕೆ ಆಗ್ತಾ ಇರ್ಲಿಲ್ಲ. ಅಪ್ಪಾಜಿ, ನಾನು ಸಮೋಸ ತಿನ್ನಕ್ ಹೋಗ್ತಾ ಇದ್ದೀನಿ, ಬೇಗ ಬಂದ್ಬಿಡ್ತೀನಿ. 2-3 ದಿನ ಆಕಾಶ್ನ ತಂದೆ ಆಕಾಶ್ಗೆ ಏನೂ ಹೇಳಲ್ಲ. ಆದ್ರೆ ಒಂದಿನ ಆಕಾಶ್ ಬೆಳಿಗ್ಗೆ ಸಮೋಸ ತಿನ್ನೋಕೆ ಹೋಗ್ತಾ ಇದ್ದಾಗ ಅವನ ತಂದೆ ಅವನನ್ನು ತಡೀತಾರೆ. ದಿನಾಗ್ಲೂ ಏನ್ ಸಮೋಸ ತಿಂತಾ ಇರ್ತ್ಯಾ? ಹೊಟ್ಟೆ ಹಾಳ್ ಮಾಡ್ಕೊಂಡಿದ್ಯಾ? ಸಮೋಸ ತಿಂದು ತಿಂದು ಮೊದ್ಲಂತೂ ಇಷ್ಟು ಸಮೋಸ ತಿಂತಿರ್ಲಿಲ್ಲ. ಆದ್ರೆ 2-3 ದಿನದಿಂದ ತುಂಬಾ ಆಯ್ತು. ಇವತ್ತು ನಿನ್ನ ಹೋಗಕ್ಕೆ ಬಿಡೋದಿಲ್ಲ. ಆದ್ರೆ ಅಪ್ಪಾಜಿ, ನಂಗ್ ಸಮೋಸ ತಿಂದಿರಾ ಇರಕ್ಕಾಗಲ್ಲ. ಆಕಾಶ್ನ ತಂದೆ ಆಕಾಶ್ನ ಕೈ ಹಿಡಿತಾರೆ. ಆದ್ರೂ ಆಕಾಶ್ ನಿಂತ್ಕೊಂಡಿಲ್ಲ. ಊರ್ನೋರೆ, ನನ್ನ ಮಗಂಗೆ ಹುಚ್ಚಿಡ್ದು ಬಿಟ್ಟಿದೆ. ದಯವಿಟ್ಟು ಅವನನ್ನ ತಡೆಯೋದ್ರಲ್ಲಿ ನಂಗ್ ಸಹಕರಿಸಿ. ಆಕಾಶ್ನ ತಂದೆ ಆಕಾಶ್ನ ಹಿಡಿತಾನೆ. ತಂದೆಯ ಕೈ ಮತ್ತೊಬ್ಬ ಹಿಡಿತಾನೆ. ಅವನ ಕೈ ಇನ್ನೊಬ್ಬ ಹಿಡಿತಾನೆ. ಇನ್ನೊಬ್ನ ಕೈ 3ನೇ ಅವನು ಹಿಡಿತಾನೆ. 3ನೇ ಅವನ ಕೈ 4ನೇ ಅವ ಹಿಡಿತಾನೆ. ಹೀಗೆ ಹಿಡಿದು ಉದ್ದ ಸರಪಳಿಯಾಗುತ್ತೆ. ಆಕಾಶ್ ಅವನ ತಂದೆ ಜೊತೆ ಕೈ ಬಿಡಿಸಿ ಓಡಿ ಹೋಗ್ತಾನೆ. ಎಲ್ರೂ ಒಂದೇ ಸಲಕ್ಕೆ ಧಪಕ್ಕಂತ ನೆಲಕ್ಕೆ ಉರುಳಿ ಬೀಳ್ತಾರೆ. ಆಕಾಶ್ ಅವತ್ತಿನ ದಿನ ಕೂಡ ಹೋಗಿ ಸಮೋಸ ತಿಂತಾನೆ. ಮಗು ವಿಕಾಸ್, ಗೊತ್ತಿಲ್ಲ ನನ್ನ ಆಕಾಶ್ಗೆ ಏನಾಗಿದೆ ಅಂತ. ಬಜಾರಲ್ಲಿ ಜಾದೂಯಿ ಅನ್ನುವಂತ ಸಮೋಸದ ಅಂಗಡಿ ಇದೆಯಲ್ಲ, ಪದೇ ಪದೇ ಅಲ್ಲಿ ಹೋಗಿ ಸಮೋಸ ತಿಂತಾ ಇರ್ತಾನೆ. ನೀವ್ ಚಿಂತೆ ಮಾಡ್ಬೇಡಿ ಅಂಕಲ್, ನಾನು ಎಲ್ಲಾ ನೋಡ್ಕೊಂತೀನಿ. ಮರುದಿನ ಆಕಾಶ್ನ ತಂದೆ ವಿಕಾಸ್ನ ಮನೆಗೆ ಹೋಗ್ತಾರೆ. ಆ ದಿನ ರಾತ್ರಿ ಜಾದೂ ಸಮೋಸ ಅಂಗಡಿಯ ಮಾಲೀಕ ಅಂಗಡಿ ಬಂದ್ ಮಾಡಿ ಅವನ ಮನೆ ಕಡೆ ಹೋಗ್ತಿರುವಾಗ ವಿಕಾಸ್ ಅವನನ್ನು ದೂರ್ಬಿನ್ ಅಲ್ಲಿ ನೋಡ್ತಾನೆ. ತುಂಬಾ ಬೇಗ ಊರವ್ರಿಗೆ ನಮ್ ಸಮೋಸದ ರುಚಿ ಹತ್ತು ಬಿಡುತ್ತೆ. ಆಗ ನಾವು ತುಂಬಾ ಶ್ರೀಮಂತರಾಗ್ಬಿಡ್ತೀವಿ. ಹಳ್ಳಿಯವರು ಮೂರ್ಖರು. ಅವರಿಗೆ ಗೊತ್ತೇ ಇಲ್ಲ ನೀನು ರಸಾಯನಶಾಸ್ತ್ರಜ್ಞ ಅಂತ, ಮತ್ತೆ ಸಮೋಸದಲ್ಲಿ ಅಮಲು ಪದಾರ್ಥ ಹಾಕ್ತೀಯಾ ಅಂತ. ಮತ್ತೆ ಜನರಿಗೆ ಸಮೋಸದ ಹುಚ್ಚು ಹಿಡಿಯುತ್ತೆ. ಮೆಲ್ಲಗೆ ಹೇಳು, ಯಾರನ್ನ ಕೇಳಿಸ್ಕೊಂಡ್ರೆ ಸತ್ತೋಗ್ಬಿಡ್ತೀವಿ ಅಷ್ಟೇ. ವಿಕಾಸ್ ಎಲ್ಲಾ ಮಾತನ್ನು ಕೇಳ್ತಾನೆ. ಮರುದಿನ ವಿಕಾಸ್ ಊರಿನವರೊಂದಿಗೆ ಜಾದೂ ಅಂಗಡಿಗೆ ಬರ್ತಾನೆ. ಏನ್ ವಿಷಯ, ನೀವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀರಾ? ಅದನ್ನ ನಾವ್ ಆಮೇಲೆ ಹೇಳ್ತೀವಿ. ಮುಖ್ಯ ಮಾಮ, ನೀವ್ ಮೊದಲು ಸಮೋಸ ತಿನ್ನಿ.
ದೊಡ್ಡಣ್ಣ ಸಮೋಸ ತಿಂತಾನೆ. ಈಗ ನಂಗೆ ತುಂಬಾ ಸಮೋಸ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಸತ್ಯ ಹೇಳು, ನೀನ್ ನಿನ್ ಸಮೋಸದಲ್ಲಿ ಏನ್ ಮಿಶ್ರಣ ಮಾಡ್ತೀಯಾ? ಆಲೂಗಡ್ಡೆ ಮಸಾಲೆ ಬಿಟ್ರೆ ಬೇರೆ ಇನ್ನೇನು ಹಾಕೋದಿಲ್ಲ ನನ್ ಸಮೋಸಾದಲ್ಲಿ. ಸತ್ಯ ಹೇಳು, ಇಲ್ಲ ಅಂದ್ರೆ ಈಗ್ಲೇ ಪೊಲೀಸ್ ಕರಿತೀನಿ. ಪೊಲೀಸ್ ಹೆಸರು ಕೇಳ್ದಾಗ್ಲೇ ಅಂಗಡಿ ಮಾಲೀಕ ಹೆದರ್ತಾನೆ. ಹೆದ್ರಿ ಎಲ್ಲಾನು ಒಪ್ಕೋತಾನೆ. ನನ್ನ ಕ್ಷಮಿಸ್ಬಿಡು. ನನ್ನ ವ್ಯಾಪಾರನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾನ್ ಎಲ್ಲಾ ಸಮೋಸದಲ್ಲೂ ನಶೆನ ಮಿಶ್ರಣ ಮಾಡ್ತಾ ಇದ್ದೆ. ಆಗ ಎಲ್ರಿಗೂ ಸಮೋಸದ ರುಚಿ ಹತ್ತತ್ತೆ. ಆಗ ಅವಾಗ ಅವ್ರೆಲ್ಲರೂ ನನ್ ಸಮೋಸ ತಿನ್ನಕ್ ಬರ್ತಾರೆ. ವಿಕಾಸ್ ತಕ್ಷಣ ಪೊಲೀಸ್ಗೆ ಕಾಲ್ ಮಾಡ್ತಾನೆ. ಪೊಲೀಸ್ ಬಂದು ಜಾದು ಸಮೋಸ ಅಂಗಡಿ ಮಾಲೀಕನನ್ನು ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ನಾನ್ ನಿಂಗ್ ಯಾವಾಗ್ಲೂ ಹೇಳ್ತಾ ಇದ್ದಿದ್ದು, ಹೊರಗಡೆ ಪದಾರ್ಥನ ಜಾಸ್ತಿ ತಿನ್ಬಾರ್ದು. ಒಂದೂರಲ್ಲಿ ಬಬ್ಲು ಎಂಬ ಹೆಸರಿನ ಒಬ್ಬ ಹುಡುಗ ಇರುತ್ತಿದ್ದ. ಬಬ್ಲು ಅನಾಥನಾಗಿದ್ದ. ಅವನು ಊರಿನ ಜನರ ದನ, ಎಮ್ಮೆ ಹಾಗೂ ಕುರಿಗಳನ್ನು ಮೇಯಿಸುತ್ತಿದ್ದ. ಬದಲಾಗಿ ಹಳ್ಳಿಯವರು ಬಬ್ಲುನ ಯುಗಾದಿ ಹಬ್ಬದ ದಿನ ಮನೆಗೆ ಕರೆದು ತಿನ್ನೋಕೆ ಸಿಹಿ ಮತ್ತು ಹಣ್ಣುಗಳನ್ನು ಕೊಡುತ್ತಿದ್ದರು. ಬಬ್ಲು ಸಿಹಿ ತಿಂದು ಖುಷಿ ಪಡುತ್ತಿದ್ದ. ಮತ್ತೆ ಅವನು ಪ್ರಾಣಿಗಳನ್ನು ಮೇಯಿಸುತ್ತಾ ಕಾಡಿನಲ್ಲಿ ಕೂತು ಕೊಳಲನೂದುತ್ತಿದ್ದ. ಒಂದು ದಿನ ಊರಿನಲ್ಲಿ ವಸಂತ ಪಂಚಮಿಯ ಉತ್ಸವವಿತ್ತು. ಅವತ್ತಿನ ದಿನ ಬಬ್ಲುಗೆ ತುಂಬಾ ಸಿಹಿ ಸಿಕ್ಕಿತು. ಬಬ್ಲು ಕಾಡಿನಲ್ಲಿ ಕೂತು ಸಿಹಿ ತಿನ್ನುತ್ತಿರುವಾಗ ಒಬ್ಬ ವಯಸ್ಸಾದ ಅಜ್ಜ ಅವನ ಕಡೆಗೆ ಬರುತ್ತಿದ್ದ. ಮಗನೇ, 3-4 ದಿನದಿಂದ ಉಪವಾಸ ಇದ್ದೀನಿ, ಏನೂ ತಿಂದಿಲ್ಲ. ಸ್ವಲ್ಪ ಮಿಠಾಯಿ ನನಗೂ ಕೊಡು. ಬಬ್ಲು ಆ ಸಿಹಿಯ ಚೂರನ್ನು ವಯಸ್ಸಾದ ಮುದುಕನಿಗೆ ನೀಡಿದ. ಯಾವಾಗ ಆ ಮನುಷ್ಯ ಸಿಹಿಯನ್ನು ಕೈಗೆ ತೆಗೆದುಕೊಳ್ಳುತ್ತಾನೋ ಅವನು ಒಬ್ಬ ದೇವತೆಯ ರೂಪಕ್ಕೆ ಬದಲಾಗುತ್ತಾನೆ. ನೀನು ತುಂಬಾ ದಯಾಳು ಬಬ್ಲು. ನೀನೊಂಚೂರನ್ನು ಯೋಚನೆ ಮಾಡದೆ ನಿನ್ನ ಅರ್ಧ ಮಿಠಾಯಿಯನ್ನ ನಾನು ಕೊಟ್ಬಿಟ್ಟೆ. ನಾನ್ ನಿನ್ನಿಂದ ತುಂಬಾ ಪ್ರಸನ್ನನಾಗಿದ್ದೀನಿ. ನಾನ್ ನಿನಗೆ 4 ವರಗಳನ್ನ ಕೊಡ್ತೀನಿ. ಕಷ್ಟ ಕಾಲದಲ್ಲಿ ಇವು ನಿನಗೆ ತುಂಬಾ ಸಹಾಯ ಮಾಡುತ್ತೆ. ಆ ದೇವತೆ ಬಬ್ಲುಗೆ 3 ಬುಟ್ಟಿಯನ್ನು ನೀಡುತ್ತಾನೆ. ಮೊದಲನೇ ಬುಟ್ಟಿಯಲ್ಲಿ ಬಿರುಗಾಳಿ ಮತ್ತು ತೂಫಾನ್ ಇದೆ. 2ನೇ ಬುಟ್ಟಿಯಲ್ಲಿ ಮಳೆ ಮತ್ತು ಸಿಡ್ಲಿದೆ. 3ನೇ ಬುಟ್ಟಿಯಲ್ಲಿ ಬೆಂಕಿ ಇದೆ. ಹೀಗೆ ಹೇಳುತ್ತಾ ಆ ದೇವತೆಯು ಮಾಯವಾಗುತ್ತಾನೆ. ವನದೇವರು ನನ್ಗೆ ಹೇಳಿದ್ರು ನನಗೆ 4 ವರಗಳು ಕೊಡ್ತಾರೆ ಅಂತ. ಇರ್ಲಿ ಬಿಡು, 3 ಸಾಕು ನನಗೆ. ಬಬ್ಲು ಅವನ ಹತ್ತಿರವಿದ್ದ ಸಿಹಿಯ ಚೂರನ್ನು ತಿನ್ನಲಾಗುವುದಿಲ್ಲ. ಅವನು ಸಿಹಿಯನ್ನು ಮಣ್ಣಿನಲ್ಲಿ ಹೂತಾಕಿ ಹೋಗುತ್ತಾನೆ. ಬಬ್ಲು ಮತ್ತೆ ಆ ಜಾಗಕ್ಕೆ ಬಂದು ನೋಡ್ತಾನೆ. ಎಲ್ಲಿ ಅವನು ಸಿಹಿಯ ಚೂರನ್ನು ಹೂತಿಟ್ಟಿದ್ದನೋ ಆ ಜಾಗದಲ್ಲಿ ಸಿಹಿಯ ಮರವೇ ಕಂಡಿತು. ಅದರಲ್ಲಿ ಬೇರೆ ಬೇರೆ ತರಹದ ಸಿಹಿಗಳಿದ್ದವು. ನಂಗನ್ಸುತ್ತೆ ಇದು ವನದೇವರ 4ನೇ ವರ ಅಂತ. ಬಬ್ಲು ಮರವನ್ನು ಹತ್ತುತ್ತಾನೆ, ಮತ್ತೆ ಅವುಗಳನ್ನು ತಿನ್ನುತ್ತಾನೆ. ಅದೇ ಸಮಯಕ್ಕೆ ಕಾಡಿನಲ್ಲಿ ಒಬ್ಬ ಮುದುಕಿ ರಾಕ್ಷಸಿ ನಡೆದುಕೊಂಡು ಬರುತ್ತಾಳೆ. ಅವಳು ಬಬ್ಲುನನ್ನು ನೋಡಿಯೇ ಬಿಟ್ಟಳು. ಇವತ್ತು ಒಳ್ಳೆ ಶಿಕಾರಿನೇ ಸಿಕ್ಕಿದೆ. ಇವನಂತೂ ನಾನ್ ಮಸಾಲ ಸಾರ್ ಮಾಡ್ಕೊಂಡ್ ತಿಂತೀನಿ. ಆದ್ರೆ ಇವನ್ನ ಮೊದ್ಲು ಮರದಿಂದ ಇಳಿಸ್ಬೇಕು. ವಯಸ್ಸಾದ ರಾಕ್ಷಸಿ ಒಬ್ಬ ಸುಂದರ ಯುವತಿಯ ರೂಪವನ್ನು ತಾಳಿ ಸಿಹಿಯ ಮರದ ಹತ್ತಿರ ಹೋಗುತ್ತಾಳೆ. ಮತ್ತೆ ಬಬ್ಲು ಹತ್ರ ಹೇಳ್ತಾಳೆ, ಅಯ್ಯೋ ಬಬ್ಲು ಮಗ್ನೆ, ಮರದ ಮೇಲೆ ಇಷ್ಟೊಂದ್ ಸಿಹಿ ಇದೆ. ನೀನೇನಾದ್ರೂ ಸ್ವಲ್ಪ ಸಿಹಿ ಮರದಿಂದ ನಂಗೂ ಕಿತ್ಕೊಟ್ರೆ ನಾನು ಸ್ವಲ್ಪ ತಿಂತಿದ್ದೆ ಅಲ್ವಾ. ನಾನು ಮಿಠಾಯಿಗಳನ್ನ ಕೆಳಗಡೆ ಬಿಸಾಕ್ತೀನಿ, ನೀನ್ ತಿಂದ್ಬಿಡು. ಅಯ್ಯೋ ಮಗ್ನೆ, ನೀನೇನಾದ್ರೂ ಸಿಹಿ ಕಿತ್ ಕೆಳಗ್ ಹಾಕಿದ್ರೆ ಅದು ಹಾಳಾಗಲ್ವಾ. ಹಾಗಾದ್ರೆ ನೀನ್ ನಿನ್ನ ಸೆರಗ ಹಾಸ್ಬಿಡು, ನಾನು ಅದ್ರಲ್ಲಿ ಹಾಕ್ತೀನಿ. ಮಗ್ನೆ, ನನ್ ಸೆರಗ್ ಹಾಳಾಗಲ್ವಾ, ಅದ್ರಿಂದ ವಾಸನೆ ಬರಕ್ ಶುರು ಆಗುತ್ತೆ. ನಂಗೂ ಸ್ವಲ್ಪ ಕಿತ್ತು ಕೆಳಗ್ ಕೊಡ್ತ್ಯಾ. ಬಬ್ಲು ವಯಸ್ಸಾದ ರಾಕ್ಷಸಿಯ ಕಪಟವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅವನು ಮರದಿಂದ ಕೆಳಗೆ ಇಳಿಯುತ್ತಿದ್ದಂತೆಯೇ ವಯಸ್ಸಾದ ರಾಕ್ಷಸಿ ಅವಳ ಅಸ್ಲಿ ರೂಪಕ್ಕೆ ಬಂದು ಬಿಡುತ್ತಾಳೆ. ಮತ್ತೆ ಬಬ್ಲೂನ ಒಂದು ಚೀಲಕ್ಕೆ ಹಾಕಿ ಕಟ್ಟಿಬಿಡುತ್ತಾಳೆ. ಅವಳು ಬಬ್ಲೂನನ್ನು ಚೀಲಕ್ಕೆ ಹಾಕಿಕೊಂಡು ಅವಳ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ.
ಸುಗ್ಜಂದ, ಈ ಚೀಲದಲ್ಲಿ ನಾನು ಶಿಕಾರಿಯನ್ನ ತಂದಿದ್ದೀನಿ. ಇವನ್ನ ಮೊದ್ಲು ಕಟ್ಟು, ಮತ್ತೆ ಅವನ್ ತಲೆನ ಕತ್ತರಿಸು, ಮತ್ತೆ ಇವನ್ನ ಸಾರ್ ಮಾಡು. ಜಾಸ್ತಿ ಮಸಾಲೆ ಹಾಕಿ ನಾನ್ ಸ್ವಲ್ಪ ಸ್ನಾನ ಮಾಡ್ಬರ್ತೀನಿ. ವಯಸ್ಸಾದ ರಾಕ್ಷಸಿ ಸ್ನಾನಕ್ಕೆ ಹೋಗುತ್ತಾಳೆ. ಹುಡುಗಿ ಚೀಲ ತೆಗ್ದಾಗ ಅಲ್ಲಿ ನೋಡ್ತಾಳೆ, ಬಬ್ಲು ಹೆಸರಿನ ಒಬ್ಬ ಸುಂದರವಾದ ಹುಡುಗ ಇರ್ತಾನೆ. ಹುಡುಗಿಗೆ ಬಬ್ಲುನ ಮೇಲೆ ಕರುಣೆ ಬರುತ್ತದೆ. ಇಬ್ಬರಲ್ಲಿ ಮಾತುಕತೆ ನಡೆಯುತ್ತದೆ. ಈ ರಾಕ್ಷಸಿ ನಂಗೆ ಯಾರೂ ಅಲ್ಲ. ತುಂಬಾ ವರ್ಷಗಳ ಹಿಂದೆ ಇವಳು ಊರಿಂದ ನಮ್ಮ ಅಮ್ಮನ ಎತ್ಕೊಂಡ್ ಬಂದಿದ್ಲು. ಅವಾಗ ನಾನು ಅವಳ ಹೊಟ್ಟೆಲಿದ್ದೆ. ಅಲ್ಲೇ ನನ್ ಜನ್ಮ ಆಯ್ತು. ರಾಕ್ಷಸಿ ನಮ್ಮಮ್ಮನ್ ತಿನ್ಬಿಟ್ಲು. ಮತ್ತೆ ಇವಳು ನನ್ನ ಆಳಾಗಿಟ್ಕೊಂಡಿದ್ದಾಳೆ. ಇವಳು ಅವಳ ಮನೆ ಎಲ್ಲಾ ಕೆಲ್ಸ ನನ್ ಕೈಲಿ ಮಾಡಿಸ್ತಾಳೆ. ಬಬ್ಲು ಹಾಗೂ ಚಂದ ಇಬ್ಬರು ಸೇರಿ ರಾಕ್ಷಸಿಯ ಮನೆಯಿಂದ ಓಡಿ ಹೋಗುತ್ತಾರೆ. ರಾಕ್ಷಸಿ ಸ್ನಾನ ಮುಗಿಸಿಕೊಂಡು ಬಂದಾಗ ಅಲ್ಲಿ ನೋಡ್ತಾಳೆ, ಚಂದ ಹಾಗೂ ಆ ಹುಡ್ಗ ಇಬ್ಬರು ಇರುವುದಿಲ್ಲ. ಅನ್ಸುತ್ತೆ ಇಬ್ಬರು ಸೇರ್ಕೊಂಡು ಓಡ್ ಹೋದ್ರು ಅಂತ. ರಾಕ್ಷಸಿ ಅವರ ಹಿಂದೆ ಹಿಂದೆ ಓಡ್ತಾಳೆ. ಚಂದ ಹಿಂದೆ ತಿರುಗಿ ನೋಡುತ್ತಾಳೆ. ರಾಕ್ಷಸಿ ನಮ್ ಹಿಂದೆನೆ ಬರ್ತಿದ್ದಾಳೆ, ಈಗೇನ್ ಮಾಡೋದು? ಆಗ ಬಬ್ಲುಗೆ ದೇವತೆಯಿಂದ ಸಿಕ್ಕಿರೋ 3 ಬುಟ್ಟಿಗಳ ನೆನಪಾಗುತ್ತದೆ. ನೀನ್ ಚಿಂತೆ ಮಾಡ್ಬೇಡ, ನಾನು ಈಗ್ಲೇ ಈ ರಾಕ್ಷಸಿನ ಓಡಿಸ್ತೀನಿ. ಬಬ್ಲು ಮೊದಲಿಗೆ ಸುಂಟರ ಗಾಳಿ ಇರುವ ಬುಟ್ಟಿಯನ್ನು ತೆಗೆಯುತ್ತಾನೆ. ಮತ್ತೆ ಜೋರಾದ ಗಾಳಿ ಹಾಗೂ ಸುಂಟರ ಗಾಳಿಯ ಮಧ್ಯೆಯೂ ರಾಕ್ಷಸಿ ಯಾವುದಕ್ಕೂ ಸೋಲುವುದಿಲ್ಲ. ಆದರೂ ಅವಳು ಅವರನ್ನ ಹಿಂಬಾಲಿಸುತ್ತಾಳೆ. ನಂಗನ್ಸುತ್ತೆ ಇಷ್ಟಕ್ಕೆ ಹೋಗಲ್ಲ ಅನ್ಸುತ್ತೆ ಇವಳು. ಮತ್ತೆ ಬಬ್ಲು ಪ್ರವಾಹ ಹಾಗೂ ಸುನಾಮಿಯ ಬುಟ್ಟಿಯನ್ನು ತೆಗೆಯುತ್ತಾನೆ. ರಾಕ್ಷಸಿ ಗಾಯಗೊಳ್ಳುತ್ತಾಳೆ, ಆದರೆ ಹಿಂಬಾಲಿಸುವುದನ್ನಂತೂ ಬಿಡುವುದಿಲ್ಲ. ಬಬ್ಲು ಹಾಗೂ ಚಂದ ಓಡುತ್ತಾ ಓಡುತ್ತಾ ಹಳ್ಳಿಗೆ ತಲುಪುತ್ತಾರೆ. ಹಳ್ಳಿಯವರು ಅವರ ಹತ್ತಿರ ಬರುತ್ತಾರೆ ಮತ್ತೆ ಕೇಳ್ತಾರೆ, ಏನಾಯ್ತು ಮಕ್ಳೇ, ಯಾಕೆ ಓಡ್ತಾ ಇದ್ದೀರಾ? ಮುದಿ ರಾಕ್ಷಸಿ ನಮ್ಮನ್ನ ಹೊಡೆಯೋದಕ್ಕೆ ಹಿಂದೆ ಬಿದ್ದಿದ್ದಾಳೆ. ಅಯ್ಯೋ, ನಮಗೂ ಆ ರಾಕ್ಷಸಿ ಕಡೆಯಿಂದ ತುಂಬಾ ತೊಂದರೆ ಇದೆ ಕಣಪ್ಪ. ಅಯ್ಯೋ ಅಣ್ಣ, ನಾವೀಗ ಅಸಹಾಯಕರು. ಈ ರಾಕ್ಷಸಿನ ಸಾಯಿಸ್ಲೇಬೇಕು ನಾವು. ಇಡೀ ಊರಿನ ಜನರಿಗೂ ಇದರಿಂದ ತೊಂದರೆ ಇದೆ. ನಾವ್ ಅವಳನ್ನ ಸಾಯಿಸ್ಲಿಲ್ಲ ಅಂದ್ರೆ ಅವಳು ನಮ್ಮನ್ನ ಸಾಯಿಸ್ಬಿಡ್ತಾಳೆ ಅಷ್ಟೇ. ಮತ್ತೆ ಬಬ್ಲು ಕಡೆಗೆ ಬೆಂಕಿಯ ಬುಟ್ಟಿಯನ್ನು ತೆಗೆಯುತ್ತಾನೆ. ವಯಸ್ಸಾದ ರಾಕ್ಷಸಿ ಸುಟ್ಟು ಭಸ್ಮವಾಗುತ್ತಾಳೆ. ಅಷ್ಟರಲ್ಲಿ ಹಳ್ಳಿಯ ಗೌಡರು ಅಲ್ಲಿಗೆ ಬರುತ್ತಾರೆ. ಮಕ್ಕಳ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಊರ್ ಜನರನ್ನ ಆ ರಾಕ್ಷಸಿಯಿಂದ ಸಂರಕ್ಷಣೆ ಮಾಡಿದ್ದೀರಾ. ಅವಳು ಯಾವಾಗ್ಲೂ ನಮ್ಮ ಪ್ರಾಣಿಗಳನ್ನ ತಿನ್ಬಿಡ್ತಾ ಇದ್ಲು. ಉಡುಗೊರೆಯ ರೂಪದಲ್ಲಿ ನಾನ್ ನಿಮಗೆ ಒಂದು ಮನೆ ಕೊಡ್ತಾ ಇದ್ದೀನಿ. ಹಳ್ಳಿಯವರು ಬಬ್ಲು ಹಾಗೂ ಚಂದಾಳ ಮದುವೆ ಮಾಡುತ್ತಾರೆ. ಬಬ್ಲು ಹಾಗೂ ಚಂದ ಮನೆ ಮಾಡಿಕೊಂಡು ಖುಷಿ ಖುಷಿಯಿಂದ ಇರುತ್ತಾರೆ. ಮೀರ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಜಗ್ಗು ಅನ್ನೋ ಒಬ್ಬ ಭಿಕ್ಷುಕ ಇದ್ದ. ಜಗ್ಗುಗೆ 2 ಮಕ್ಕಳಿದ್ರು, ರಾಜು ಮತ್ತೆ ಮಿನಿ. ಅಪ್ಪ, ನಾವು ಯಾವಾಗ್ಲಿಂದನೂ ಬಡವರಾಗೇ ಇದೀವಾ? ಇಲ್ಲ ಮಗು, ನಾವು ಮುಂಚೆನೆ ಬಡವರಾಗಿರ್ಲಿಲ್ಲ. ನನ್ನ ತಂದೆ ಅಂದ್ರೆ ನಿನ್ನ ಅಜ್ಜ ಒಳ್ಳೆ ದುಡ್ಡಿನವರಾಗಿದ್ರು. ಅವರಿಗೆ ಒಂದ್ಸಲ ಕಾಡಲ್ಲಿ ಪನೀರಿನ ಮನೆ ಸಿಕ್ಕಿತ್ತು. ಆ ಮನೆಯಿಂದ ಎಷ್ಟು ಬೇಕಾದ್ರೂ ಪನೀರನ್ನ ತೆಗಿಬೋದಿತ್ತು. ಅಪ್ಪ ಅವರು ಜಾದುವಿನ ಮನೆಯ ಪನೀರನ್ನ ತೆಗೆದು ಹತ್ರದಲ್ಲಿರುವ ಎಲ್ಲಾ ಊರುಗಳಿಗೆ ಆ ಪನೀರನ್ನ ಮಾರಿ ಬರ್ತಿದ್ರು. ಪನೀರನ್ನ ಮಾರಿ ನನ್ನ ತಂದೆ ಬಹಳ ಶ್ರೀಮಂತರಾಗಿದ್ರು. ಆದ್ರೆ ಒಂದಿನ ಆ ಊರಿನ ಮುಖ್ಯಸ್ಥ ಕಬೀರ್ ಸಿಂಗನಿಗೆ ಜಾದುವಿನ ಪನೀರ್ ಮನೆಯ ಬಗ್ಗೆ ಗೊತ್ತಾಗ್ಬಿಡ್ತು. ಭೂಪೇನ್, ನಾನ್ ಕೇಳ್ಪಟ್ಟೆ ನಿನಗೆ ಕಾಡಲ್ಲಿ ಯಾವ್ದೋ ಜಾದುವಿನ ಪನೀರಿನ ಮನೆ ಸಿಕ್ಕಿದೆ. ಹಾ ಯಜಮಾನ್ರೆ, ಸಿಕ್ಕಿದೆ. ಹಾಗೂ ಅದ್ರಿಂದನೇ ನಾನು ಇಷ್ಟು ದೊಡ್ಡ ಶ್ರೀಮಂತನಾಗಿದ್ದು. ಈ ದುಡ್ಡಿನ ವಿಚಾರದಲ್ಲಿ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾನ್ ನಿಮ್ಗಿಂತ ಮೇಲೆ ಬರ್ತೀನಿ. ಈ ಊರಲ್ಲಿ ಎಷ್ಟೆಲ್ಲ ಡೈರಿಗಳಿದಾವೋ ಅವರಿಗೆಲ್ಲ ಪನೀರಿನ ಸಪ್ಲೈ ನಾನೇ ಮಾಡ್ತಾ ಇರೋದು. ಈ ಊರಿನ ಎಲ್ಲ ವಸ್ತುಗಳ ಮೇಲೆ ಮೊದಲ ಅಧಿಕಾರ ನಂದೇ ಇರೋದು. ನೀನು ನನಗೆ ಹೇಳ್ದೇನೆ ಆ ಜಾದುವಿನ ಮನೆಯಿಂದ ಪನೀರನ್ನ ಸಂಪಾದಿಸಿದ್ಯಾ, ಇದಕ್ಕೆ ನಿನಗಿದರ ಶಿಕ್ಷೆ ಸಿಗುತ್ತೆ. ಆ ಮುಖ್ಯಸ್ಥರು ಅಪ್ಪನಿಂದ ಎಲ್ಲದನ್ನ ಕಿತ್ಕೊಂಡ್ಬಿಟ್ರು ಹಾಗೂ ಅವರನ್ನ ಊರಿಂದ ಹೊರಗಾಕ್ಬಿಟ್ರು. ಆದ್ರೂ ಅಪ್ಪಾಜಿ ಊರಿನ ಅಕ್ಕಪಕ್ಕದಲ್ಲೇ ತಿರ್ಗಾಡ್ತಿದ್ರು. ಯಾವಾಗ ಯಾರು ಅವರಿಗೆ ಕೆಲ್ಸ ಕೊಟ್ಟಿಲ್ವೋ
ಆವಾಗ ಭಿಕ್ಷೆ ಬೇಡ್ಕೊಂಡು ತನ್ನ ಜೀವನ ನಡೆಸ್ತಿದ್ರು. ಮಗು, ಆವಾಗಿಂದ ನಾವು ಬಡವರಾಗಿದ್ದೀವಿ. ಅಪ್ಪ, ಆ ಪನ್ನೀರಿನ ಮನೆ ಆ ಕಾಡಲ್ಲೇ ಇದೆಯಾ? ಇಲ್ಲ, ಇವಾಗ ಆ ಪನ್ನೀರ್ ಮನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವಾಗ ಊರಿನ ಮುಖ್ಯಸ್ಥರು ಆ ಮನೆಯಿಂದ ಪನ್ನೀರ್ ತೆಗಿಯಕ್ಕೆ ಹೋದ್ರೋ ಆವಾಗ ಮಾಯವಾಗೋಗಿತ್ತು. ಆವಾಗಿಂದ ಆ ಪನ್ನೀರ್ ಮನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕೆಲವೊಂದ್ ದಿನ ಅಂತೂ ಜಗ್ಗು ಕುಟುಂಬದ ಪರಿಸ್ಥಿತಿ ತುಂಬಾ ಹಾಳಾಗಿರ್ತಾ ಇತ್ತು. ಅಪ್ಪಾಜಿ, ಇವತ್ತು ರಾಜುಗೆ ಆರೋಗ್ಯ ಸರಿ ಇಲ್ಲ. 2 ದಿನದಿಂದ ನಾವು ಏನು ತಿಂದೂ ಇಲ್ಲ. ತಿನ್ನೋದಕ್ಕೇನಾದ್ರೂ ತಗೊಂಡ್ಬನ್ನಿ. ಹಾ ಮಗಳೇ, ನಾನ್ ಇವಾಗ್ಲೇ ಯಾರ್ದಾರ್ ಮನೆಯಿಂದ ಹೋಗಿ ಏನಾದ್ರೂ ತಗೊಂಡ್ಬರ್ತೀನಿ. ಆವತ್ತು ಜಗ್ಗು ಹಳ್ಳಿಯ ಪ್ರತಿಯೊಂದು ಮನೆನೂ ತಿರುಗ್ತಾನೆ, ಆದ್ರೆ ಅವನಿಗೆ ಯಾರು ಏನೂ ಕೊಡುದಿಲ್ಲ. ಜಗ್ಗು ಯಾವಾಗ ಮುಖ್ಯಸ್ಥರ ಮನೆಗೆ ಹೋಗ್ತಾನೋ ಅವ್ರ ಮನೆ ಒಳಗಡೆಯಿಂದ ಬಿಸಿ ಬಿಸಿ ಪರಾಟ ಸುವಾಸನೆ ಬರ್ತಾ ಇರತ್ತೆ. ಮುಖ್ಯಸ್ಥರೇ, ಬಾಗ್ಲು ತೆಗಿರಿ, ನಾನು ಜಗ್ಗು. ನಮ್ ಮಕ್ಕಳಿಗೆ ಹುಷಾರಿಲ್ಲ, ಹಾಗೂ ಅವರಿಗೆ ಹೊಟ್ಟೆ ಹಸುತ್ತಿದೆ. ಅವರಿಗೆ ಏನಾದ್ರೂ ತಿನ್ನಕ್ ಕೊಡಿ. ಜಗ್ಗು, ನೀನ್ ಮತ್ತೆ ಇಲ್ಲಿಗೆ ಬಂದ್ಬಿಟ್ಟೆ. ಹೊರಟೋಗು ಇಲ್ಲಿಂದ. ಇಲ್ಲ ಅಂದ್ರೆ ಈಗ್ಲೇ ನಾನು ನನ್ನ ಕೆಲ್ಸದವ್ರಿಗೆ ಹೇಳಿ ನಿನ್ನ ಊರಿಂದ ಹೊರಗೆ ಹಾಕ್ಬಿಡ್ತೀನಿ. ನಿನ್ನ ಇಲ್ಲಿ ಇರಕ್ ಬಿಡ್ತಾ ಇದ್ದೀನಿ. ಇದೇ ನಂದು ದೊಡ್ಡಸ್ತಿಗೆ ಅನ್ಕೋ. ಮುಖ್ಯ ತನ್ನ ಕೆಲಸಗಾರರನ್ನ ಕಳ್ಸೋದಕ್ಕೂ ಮುಂಚೆ ಜಗ್ಗು ಒಂದು ಮೂಲೆನಲ್ಲಿ ಬಚ್ಚಿಟ್ಕೊಂಡು ಕೂತ್ಕೋತಾನೆ. ಸ್ವಲ್ಪ ಹೊತ್ತಿನ ನಂತರ ಮುಖ್ಯಸ್ಥ ಮನೆಗೆ ಬೀಗ ಹಾಕೊಂಡು ತನ್ನ ಜನಗಳನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಜಗ್ಗು ಯೋಚನೆ ಮಾಡ್ತಾನೆ, ತನ್ನ ಮಕ್ಕಳಿಗೋಸ್ಕರ ಇವತ್ತು ಊಟನ ಕದಿಬೇಕು ಅಂತ. ಕಾಂಪೌಂಡ್ ಅನ್ನ ಹಾರ್ಕೊಂಡು ಜಗ್ಗು ಮುಖ್ಯಸ್ಥರ ಮನೆ ಒಳಗಡೆ ಹೋಗ್ತಾನೆ. ಅವನು 5-6 ಪರಾಟನ ಕದ್ದು ಅಲ್ಲಿಂದ ಓಡ್ ಹೋಗ್ತಾನೆ. ಆವತ್ತು ಜಗ್ಗು ಕುಟುಂಬ ಪರಾಟನ ತಿಂದು ಹೊಟ್ಟೆ ತುಂಬಿಸ್ಕೊಳತ್ತೆ. ಮಧ್ಯಾಹ್ನದ ಸಮಯದಲ್ಲಿ ಇಡೀ ಹಳ್ಳಿ ನಿಶಬ್ದವಾಗಿದ್ದಾಗ ಜಗ್ಗು ಕುಟುಂಬ ಮಾತ್ರ ನಿದ್ದೆ ಮಾಡ್ತಿತ್ತು. ಆಗ ಇದ್ದಕ್ಕಿದ್ದ ಹಾಗೆ ಯಾರೋ ಜಗ್ಗು ಮನೆ ಬಾಗಿಲನ್ನ ಮುರಿದು ಬಿಡ್ತಾರೆ. ಜಗ್ಗು ಮತ್ತೆ ಅವನ ಮಕ್ಕಳು ಹೆದರ್ಕೊಂಡು ನಡುತ್ತಿರ್ತಾರೆ. ಬಾಗ್ಲಲ್ಲಿ ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಕೋಲನ್ನ ಹಿಡ್ಕೊಂಡು ನಿಂತಿರ್ತಾರೆ. ಜಗ್ಗು, ನಿನಗೆಷ್ಟು ಧೈರ್ಯ ಅಂದ್ರೆ ನೀನು ನನ್ನ ಮನೆ ಒಳಗೆ ಬಂದ್ಕೊಂಡು ಕದಿಯಕ್ ಶುರು ಮಾಡಿದ್ಯಾ? CCTV ಕ್ಯಾಮ್ರಾದಿಂದ ನಿನ್ನ ಎಲ್ಲ ಕೆಲಸಗಳನ್ನ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಹುಡುಗರ, ಜಗ್ಗುವಿಗೆ ಸರಿಯಾಗಿ ಹೊಡಿರಿ, ಹಾಗೂ ಈ ಮೂವರನ್ನ ಊರಿಂದ ಹೊರಗಡೆ ಬಿಸಾಕ್ಬಿಡಿ. ಹಾಗ್ ಹೇಳಿ ಮುಖ್ಯಸ್ಥ ಅಲ್ಲಿಂದ ಹೊರಟೋಗ್ತಾನೆ. ಮುಖ್ಯಸ್ಥನ 2 ವ್ಯಕ್ತಿಗಳು ಜಗ್ಗುನ ಸಿಕ್ಕಾಪಟ್ಟೆ ದೊಣ್ಣೆನಲ್ಲಿ ಹೊಡಿತಾರೆ. ರಾಜು ಮತ್ತೆ ಮಿನಿಗೆ ಅವ್ರ ತಂದೆಗೆ ಹೀಗೆ ಹೊಡೆಯೋದನ್ನ ನೋಡೋದಕ್ಕಾಗಲ್ಲ. ಇಬ್ರು ಕೂಡ ತಮ್ಮ ಕ್ಯಾಟರ್ ಬಿಲ್ ಅನ್ನ ತಗೋತಾರೆ ಮತ್ತೆ ಮುಖ್ಯಸ್ಥನ ವ್ಯಕ್ತಿಗಳ ನೇರ ಹಣೆಗೆ ಲ್ಯಾಟಿನಿಂದ ಕಲ್ಲು ಹೊಡಿತಾರೆ. ಇಬ್ರು ಕೂಡ ತಮ್ಮ ಹಣೆನ ಹಿಡ್ಕೊಂಡು ಕೂತ್ಕೋತಾರೆ. ಅಯ್ಯೋ, ಹೊಡೆದಾಕ್ಬಿಟ್ಟ. ಅಪ್ಪಾಜಿ, ಬೇಗ ಓಡಿ. 3 ಜನ ಮನೆನ ಬಿಟ್ಟು ಕಾಡಿನ ಕಡೆ ಓಡ್ ಹೋಗ್ತಾರೆ. ಮುಖ್ಯಸ್ಥನ 2 ವ್ಯಕ್ತಿಗಳು ಅವ್ರ ಹಿಂದೆನೆ ಓಡ್ ಹೋಗ್ತಾರೆ. ಜಗ್ಗು, ಎಲ್ಲಿವರೆಗೂ ಓಡತ್ತೀಯಾ? ನಿನ್ನ ಹಾಗೂ ನಿನ್ ಮಕ್ಳನ್ನ ನಾನು ಸುಮ್ನೆ ಬಿಡಲ್ಲ. ಮುಖ್ಯಸ್ಥನ 2 ವ್ಯಕ್ತಿಗಳು ಗಾಯಗೊಂಡ ಹುಲಿ ತರ ಜಗ್ಗು ಪರಿವಾರದ ಹಿಂದೆ ಓಡ್ ಹೋಗ್ತಾ ಇರ್ತಾರೆ. ಇದೇನ್ ಕಷ್ಟದಲ್ಲಿ ಸಿಕ್ಕಾಕೊಂಡ್ವಿ ಅಪ್ಪ ನಾವು, ಈಗೇನ್ ಮಾಡೋದು? ಜಗ್ಗು ಅನ್ನಿಸ್ತಾ ಇರತ್ತೆ ಈಗ ಅವನು ಮತ್ತೆ ಅವನ ಮಕ್ಕಳು ಉಳಿಯೋದಿಲ್ಲ ಅಂತ. ಆಗ ಇದ್ದಕ್ಕಿದ್ದ ಹಾಗೆ ಜಗ್ಗು ಮತ್ತೆ ಅವನ ಕುಟುಂಬದವ್ರಿಗೆ ಒಂದು ಪನ್ನೀರ್ ಮನೆ ಕಾಣಿಸುತ್ತೆ. 3 ಜನ ಆ ಪನ್ನೀರ್ ಮನೆ ಒಳಗಡೆ ಹೋಗ್ತಾರೆ. ಆ ಮುಖ್ಯಸ್ಥನ ವ್ಯಕ್ತಿಗಳು ಪನ್ನೀರ್ ಮನೆ ಹತ್ರ ಬರೋದಕ್ಕೂ ಮುಂಚೆ ಆ ಪನ್ನೀರ್ ಮನೆ ಮಾಯ ಆಗೋಗುತ್ತೆ. ಪನ್ನೀರ್ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಜಾದುವಿನ ಮನೆಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಪನ್ನೀರನ್ನ ತೆಗಿಬಹುದು. ನೀನು ಅದೇ ಹಳೆಯ ಪನ್ನೀರಿನ ಮನೆನಾ? ನನ್ ತಂದೆಗೆ ಸಿಕ್ಕಿದ್ಯಲ್ವಾ, ಅದೇನಾ? ಹಾ, ಅದು ನಾನೇ. ನಾನು ನಿಮ್ಮ ತಂದೆ ಹತ್ರ ಬೇಡ ಅಂತ ಹೇಳಿದ್ದೆ. ನನ್ನಿಂದ ಸಂಪಾದನೆಯನ್ನ ಮಾಡಿ ನೀನು ಶೋಕಿ ತೋರಿಸ್ಬೇಡ ಅಂತ. ಒಂದ್ ವೇಳೆ ನನ್ ಬಗ್ಗೆ ಯಾರಿಗಾದ್ರೂ ಗೊತ್ತಾದ್ರೆ ನಾನು ಮಾಯ ಆಗ್ಬಿಡ್ತೀನಿ ಅಂದಿದ್ದೆ. ಆದ್ರೆ ನಿನ್ ತಂದೆ ನನ್ ಮಾತನ್ನ ಕೇಳಲಿಲ್ಲ. ಕೊನೆಗೆ ಆ ಮುಖ್ಯಸ್ಥನಿಗೆ ನನ್ ಬಗ್ಗೆ ಗೊತ್ತಾಯ್ತು. ಅದಕ್ಕೆ ನಾನು ಮಾಯ ಆಗ್ಬೇಕಾಯ್ತು. ನೀನು ಕೂಡ ನಿಮ್ ತಂದೆ ಮಾಡಿರುವ ತಪ್ಪನ್ನೇ ಮಾಡ್ಬೇಡ, ಗೊತ್ತಾಯ್ತಾ? ಇಲ್ಲ, ನಾನ್ ಈ ತರ ತಪ್ಪನ್ನ ನಾನು ಯಾವತ್ತೂ ಮಾಡಲ್ಲ. ಹಾಗೂ ನಿನ್ ಬಗ್ಗೆ ನಾನು ಯಾರಿಗೂ ಹೇಳೋದಿಲ್ಲ. ಆದ್ರೆ ಯಾರಿಗಾದ್ರೂ ನಾನು ಹೇಳ್ದೇನೆ ನಿನ್ ಬಗ್ಗೆ ಗೊತ್ತಾದ್ರೆ ಅವಾಗ ನೀವೇನ್ ಮಾಡ್ತೀರಾ? ನನಗ್ ಸ್ವಲ್ಪ ಹೇಳ್ತೀರಾ? ನೀನಾದ್ರೆ ಚಿಂತೆ ಮಾಡ್ಬೇಡ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಎಲ್ಲದಕ್ಕಿಂತ ಮೊದಲು ಜಗ್ಗು ಮತ್ತೆ ಅವನ ಮಕ್ಕಳು ಹೊಟ್ಟೆ ತುಂಬಾ ಪನ್ನೀರನ್ನ ತಿಂತಾರೆ. ಪನ್ನೀರ್ ಅಂತೂ ತುಂಬಾ ಚೆನ್ನಾಗಿದೆ ಅಪ್ಪ, ಅನ್ನಿಸ್ತಾ ಇದೆ ವೆನಿಲ್ಲಾ ಫ್ಲೇವರ್ ಐಸ್ ಕ್ರೀಮ್ ಅನ್ನ ಹಾಲಿಗೆ ಹಾಕೊಂಡು ತಿಂತಾ ಇದೀವಿ ಅಂತ.
ಮಕ್ಳೇ, ನಾವು ನಾಳೆಯಿಂದ ಪನ್ನೀರ್ ಮಾರಕ್ ಹೋಗೋಣ. ಆದ್ರೆ ನಾವು ಮೋಸದಿಂದ ಸಂಪಾದನೆಯನ್ನ ಮಾಡಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಮಾರಾಟ ಮಾಡೋಣ, ಗೊತ್ತಾಯ್ತಾ? ಇನ್ನೊಂದು ಕಡೆ ಮುಖ್ಯಸ್ಥ ಕೋಪದಲ್ಲಿ ಹುಚ್ಚ ಆಗ್ತಿದ್ದ. ನೀವಿಬ್ರು ನನ್ನ ಹೆಸರನ್ನ ಹಾಳ್ ಮಾಡಿದ್ದೀರಾ. ನೀವಿಬ್ರು ಪೆಡ್ ತಿನ್ಕೊಂಡ್ ಬಂದಿದ್ದೀರಾ ಹಾಗೂ ಹೇಳ್ತೀರಾ ಅವ್ರ 3 ಜನ ಆ ಕಾಡಿನಲ್ಲಿ ಮಾಯ ಆಗೋದ್ರು ಅಂತ. ಇವಾಗ ನಾನು ರಂಗ ಹಾಗೂ ಮುನ್ನನನ್ನ ಕಳಿಸ್ಬೇಕು. ಮುಖ್ಯಸ್ಥ ತನ್ನ ವ್ಯಕ್ತಿಗಳನ್ನ ಕಾಡಿನ ಹೊರಗಡೆ ಕಾವಲಿಗೆ ಹಾಕ್ತಾನೆ. ಮುಖ್ಯಸ್ಥನ ವ್ಯಕ್ತಿಗಳು ನೋಡ್ತಾರೆ, ಜಗ್ಗು ಮತ್ತೆ ಅವನ ಕುಟುಂಬದವರು ಪ್ರತಿದಿನ ಪನ್ನೀರ್ ಮಾರೋದಕ್ಕೆ ಅಂತ ಸಿಟಿಗೆ ಹೋಗ್ತಾ ಇರ್ತಾರೆ. ಈ ವಿಷಯನ ಹೋಗಿ ಅವರು ಮುಖ್ಯಸ್ಥನಿಗೆ ಹೇಳ್ತಾರೆ. ಹಿಂದಿನ ಬಾರಿ ಆ ಪನ್ನೀರಿನ ಮನೆ ಎಲ್ ಮಾಯ ಆಗಿತ್ತೋ ಗೊತ್ತಿಲ್ಲ, ಆದ್ರೆ ಈ ಬಾರಿ ನನಗೆ ಅದು ಬೇಕೇ ಬೇಕು. ಮಾರನೇ ದಿನ ಜಗ್ಗು ಕುಟುಂಬ ಯಾವಾಗ ಪನ್ನೀರ್ ಮನೆಯಿಂದ ಹೊರಗ್ ಬರ್ತಾರೋ ಮುಖ್ಯಸ್ಥ ಅವರನ್ನ ಹಿಡ್ಕೋತಾನೆ. 3 ಜನದ ಕೈಯನ್ನ ಕಟ್ ಹಾಕ್ತಾರೆ. ಇವಾಗ ನೀವು 3 ನನ್ನನ್ನ ಸುಮ್ನೆ ಆ ಪನ್ನೀರ್ ಮನೆ ಹತ್ರ ತಗೊಂಡೋಗ್ಬೇಕು. ಇಲ್ಲ ಅಂದ್ರೆ ನಾನ್ ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ನಿಮ್ ಮುಖದ ಗುರ್ತು ಸಿಗಲ್ಲ. ಜಗ್ಗು, ರಾಜು ಮತ್ತೆ ವಿನಿ ಮುಖ್ಯಸ್ಥನನ್ನ ತುಂಬಾ ಹೊತ್ತು ಅಲಿಸ್ತಾರೆ, ಆದ್ರೆ ಪನ್ನೀರ್ ಮನೆವರೆಗೂ ಕರ್ಕೊಂಡು ಹೋಗೋದಿಲ್ಲ. ಜಗ್ಗು, ತುಂಬಾ ಸಮಯ ಆಗೋಯ್ತು ಅನ್ಸುತ್ತೆ. ನೀನ್ ನನ್ ಜೊತೆ ಯಾವ್ದೋ ಆಟ ಆಡ್ತಾ ಇದೀಯಾ. ಹುಡುಗರೇ, ಇವನ ಮಕ್ಳನ್ನ ದೊಡ್ಡ ಪ್ರಪಾತಕ್ಕೆ ತಳ್ಳಿಬಿಡಿ. ಬೇಡ ಬೇಡ ಬೇಡ, ಈ ತರ ಎಲ್ಲ ಮಾಡ್ಬೇಡಿ. ನಾನ್ ಕರ್ಕೊಂಡು ಹೋಗ್ತೀನಿ. ಕೊನೆಗೂ ಜಗ್ಗು ಮುಖ್ಯಸ್ಥನ್ನ ಪನ್ನೀರ್ ಮನೆ ಹತ್ರ ಕರ್ಕೊಂಡು ಹೋಗ್ತಾನೆ. ಓ, ಇದೇನಾ ಪನ್ನೀರ್ ಮನೆ? ಹುಡುಗರ, ಇವ್ರನ್ನ ಮರಕ್ಕೆ ಕಟ್ ಹಾಕಿ. ನಾನು ಈ ಪನ್ನೀರ್ ಮನೆ ಒಳಗಡೆ ತಿರ್ಗಾಕ್ ಹೋಗ್ತಾ ಇದ್ದೀನಿ. ಯಾವಾಗ 3 ಜನ ಒಳಗಡೆ ಹೋಗ್ತಾರೋ ಸಿಕ್ಕಾಪಟ್ಟೆ ಪನ್ನೀರು ಅವ್ರ ಮೇಲ್ ಬೀಳತ್ತೆ. ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಪನ್ನೀರ್ನ ಕೆಳಗಡೆ ಸಿಕ್ಕಾಕೋತಾರೆ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ನನ್ನ ಹೊರಗೆಳಿರಿ. ನನ್ನ ಉಸಿರು ಕಟ್ಟೋಗಿದೆ, ನನಗೆ ಉಸಿರಾಡಕ್ ಆಗ್ತಿಲ್ಲ. ಮೊದ್ಲು ನನಗೊಂದು ಮಾತು ಕೊಡು, ನೀನ್ ಯಾವತ್ತು ಆ ಜಗ್ಗುವಿನ ಕುಟುಂಬಕ್ಕೆ ತೊಂದರೆ ಕೊಡಲ್ಲ ಅಂತ, ಹಾಗೂ ನನ್ನನ್ನ ಯಾವತ್ತು ಹುಡ್ಕಲ್ಲ ಅಂತ. ಸರಿ, ನಾನ್ ಮಾತು ಕೊಡ್ತೀನಿ. ನಾನು ಊರಿನ ಯಾವುದೇ ವ್ಯಕ್ತಿಗೆ ಯಾವತ್ತೂ ತೊಂದರೆ ಕೊಡಲ್ಲ. ನನ್ನನ್ನ ಕಾಪಾಡಿ. ಆಗ ಅವ್ರ ಮೇಲ್ ಬಿದ್ದಿದ್ದಂತ ಪನ್ನೀರ್ನ ಗುಡ್ಡೆ ಮಾಯ ಆಗತ್ತೆ. ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಜಗ್ಗುನ ಕಟ್ ಹಾಕಿದ್ದಂತ ಕಟ್ಟನ್ನ ಬಿಚ್ಚುತ್ತಾರೆ. ಆಮೇಲೆ ಅವ್ರ ಮನೆಗ್ ಓಡ್ ಹೋಗ್ತಾರೆ. ಜೈಸಲ್ಮೇರಲ್ಲಿ ಟೂರಿಸ್ಟ್ ಪ್ಲೇಸ್ ಹತ್ರ ಸಮೀರ್ ಅವನ ತಾಯಿ ಜೊತೆ ಜೋಪಡಿಯಲ್ಲಿ ವಾಸ ಮಾಡ್ತಿದ್ದ. ಅವ್ರ ತಂದೆ ತೀರೋದ್ಮೇಲೆ ಅವನು ಬಹಳ ಬಡತನದ ಜೀವನ ಸಾಗಿಸಿದ್ದ. ಬಹಳ ಕಷ್ಟವಾಗಿತ್ತು. ಸಮಯ ಕಳೀತಾ ಇದ್ದ ಹಾಗೆ ಸಮೀರ್ ನಿಧಾನವಾಗಿ ದೊಡ್ಡವನಾದ. ಮತ್ತೆ ಅವನು 15 ವರ್ಷದವನಾದಾಗ, ಅಮ್ಮ, ಈ ಲೋಕದಲ್ಲಿ ನಮ್ಗಂತ ಯಾರು ಇಲ್ವಾ ಅಮ್ಮ? ನಮ್ ನೋಡೋದಿಕ್ಕೆ ನಮ್ ಸಂಬಂಧಿಕರು ಯಾರು ಬರ್ತಾ ಇಲ್ಲ, ಯಾರು ಕೂಡ ನಮ್ಗೆ ಫೋನೇ ಮಾಡ್ತಾ ಇಲ್ಲ. ಮಗ್ನೆ, ಬಹಳಷ್ಟು ಜನ ಇದ್ದಾರೆ, ಆದ್ರೆ ಬರೀ ಹೇಳೋದಕ್ಕೋಸ್ಕರ. ಹೇಳ್ತಾರಲ್ಲ, ಸುಖದಲ್ಲಿ ಎಲ್ರೂ ಜೊತೆಯಾಗಿರ್ತಾರೆ, ಆದ್ರೆ ದುಃಖದಲ್ಲಿ ಯಾರೂ ಇರೋದಿಲ್ಲ. ಅಮ್ಮ, ನನ್ನ ಎಲ್ಲಾ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ನಿಂಗೆ ಈ ಲೋಕದಲ್ಲಿ ಯಾರು ಇಲ್ಲ ಅಂತ. ನೀನು ಅನಾಥಳ ಅಮ್ಮ. ಇಲ್ಲ ಮಗ್ನೆ, ನಾನಿದೀನಲ್ಲ ನಿನ್ಗೋಸ್ಕರ. ನೀನು ಯೋಚನೆ ಮಾಡ್ಬೇಡ. ನಮ್ಮ ದಿನಗಳು ಬದಲಾಗ್ತವೆ, ಮತ್ತೆ ಅವ್ರಿಗೆ ನೀನು ಕೂಡ ಉತ್ತರ ಕೊಡಬಹುದು. ಹೌದಮ್ಮ, ನೀನು ಸರಿಯಾಗಿ ಹೇಳ್ದೆ. ಚಂಪಾ ಬೇರೆಯವ್ರ ಮನೇಲಿ ಕೆಲ್ಸ ಮಾಡಿ 2 ಹೊತ್ತಿನ ರೊಟ್ಟಿಗೆ ಸಂಪಾದಿಸ್ಕೊಳ್ತಾ ಇದ್ಲು. ಸಮೀರ್ ಇದಕ್ಕೋಸ್ಕರ ಬಹಳನೇ ಬೇಜಾರಾಗ್ತಾನೆ. ಒಂದಿನ ಅವನು ನದಿ ತೀರದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಆಗ ಅವನು ದೋಣಿಯಲ್ಲಿ ಸವಾರಿ ಮಾಡುವಂತ ಜನರನ್ನ ನೋಡ್ತಾನೆ. ಅವನು ಕೂಡ ಇದನ್ನೇ ಮಾಡಿ ದುಡ್ಡು ಸಂಪಾದನೆ ಮಾಡೋದ್ರ ಬಗ್ಗೆ ಯೋಚಿಸ್ತಾನೆ. ಅಂಕಲ್, ನಾನು ಕೂಡ ಈ ದೋಣಿಯನ್ನ ನಡೆಸಬೇಕು, ಸ್ವಲ್ಪ ಸಂಪಾದನೆನ ಮಾಡ್ಬೇಕು. ಹಾಗಾದ್ರೆ ಒಂದು ದೋಣಿಯನ್ನ ಖರೀದಿ ಮಾಡು. ಅಂಕಲ್, ಹೌದು, ಈ ದೋಣಿ ತಗೊಳ್ಳೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಜಾಸ್ತಿ ಖರ್ಚಾಗಲ್ಲ, 20,000 ಖರ್ಚಾಗುತ್ತೆ. ತಗೋ. ಅಂಕಲ್, ಅದು ನಂಗೆ ತುಂಬಾ ಜಾಸ್ತಿ. ಅಷ್ಟು ದುಡ್ಡನ್ನ ನಾನು ಎಲ್ಲಿಂದ ತಗೊಂಬರ್ಲಿ? ನೀವು ನಂಗೆ ಸಹಾಯ ಮಾಡ್ತೀರಾ? ನಿಮ್ ದೋಣಿಯಲ್ಲಿ ಸ್ವಲ್ಪ ದಿನ ನಾನು ಕೆಲಸ ಮಾಡ್ತೀನಿ. ಬರೋ ದುಡ್ಡಲ್ಲಿ ಒಟ್ಟು ಮಾಡಿ ಸ್ವಂತ ದೋಣಿಯನ್ನ ತಗೋತೀನಿ. ಸಮೀರ್ ಈ ರೀತಿ ಹೇಳಿದ್ದಕ್ಕೆ ದೋಣಿಯವನು ಯೋಚಿಸ್ತಾನೆ, ನಾನ್ ಇವನ್ಗೆ ಹೇಳ್ಕೊಟ್ಬಿಟ್ರೆ ನನ್ ಸಂಪಾದನೆ ಕಡಿಮೆ ಆಗುತ್ತೆ. ಇವನಂತೂ ಚಿಕ್ಕ ಯುವಕ, ಇವನು ನನ್ಗಿಂತ ಚೆನ್ನಾಗೇ ಸಂಪಾದನೆ ಮಾಡ್ಬಿಡ್ತಾನೆ. ಆಮೇಲೆ ನನ್ ದೋಣಿಗೆ ಬೇರೆ ಯಾರೂ ಬರೋದಿಲ್ಲ. ಇದನ್ನ ಯೋಚಿಸಿ ಅವನ್ ಹೇಳ್ತಾನೆ,
ಅರೆ ನೀನು ಸಣ್ಣ ಹುಡುಗ, ನಿನ್ನಿಂದ ಓಡ್ಸಕ್ಕಾಗಲ್ಲ. ಅದು ಮಾತ್ರ ಅಲ್ಲ, ನೀನು ಈಜೆಲ್ಲ ಕಲ್ತ್ಕೋಬೇಕು. ಅಷ್ಟು ತನಕ ಬೇರೆ ಕೆಲಸವನ್ನ ನೋಡು. ಜೊತೆಗೆ ದೋಣಿ ತಗೊಳ್ಳೋದಕ್ಕೆ ದುಡ್ಡು ಒಟ್ಟು ಮಾಡು. ಹಾ ಸರಿ ಅಂಕಲ್. ಸಮೀರ್ ಆ ಅಂಕಲ್ನ ಮಾತನ್ನ ಕೇಳಿ ಮನೆಗೆ ಹೊರಟೋದ. ಮಾರನೇ ದಿನ ಅವನ ಸ್ನೇಹಿತರಿಗೆ ಎಲ್ಲ ವಿಷಯವನ್ನ ಹೇಳ್ತಾನೆ. ಮನೆಯ ಪರಿಸ್ಥಿತಿ ಕೂಡ ಹೇಳ್ತಾನೆ. ಅವನು ಅವನ ಸ್ನೇಹಿತರಿಗೆ ಯಾವ್ದಾದ್ರು ಕೆಲ್ಸ ಹೇಳಿ ಅಂತಾನೆ. ಆಗ ಅವನ ಸ್ನೇಹಿತ ರೂಪೇಶ್ ಹೇಳ್ತಾನೆ, ಇಲ್ಲಿ ನೋಡು, ಒಂದು ಈಸಿಯಾದ ಕೆಲಸ ಇದೆ. ಬರೋ ಟೂರಿಸ್ಟ್ಗೆ ಈ ಜಾಗದ ಬಗ್ಗೆ ನಾವು ಹೇಳ್ಬೇಕಷ್ಟೇ. ಹಾ, ಆ ಕೆಲಸ ತುಂಬಾ ಈಸಿನಾ? ಹೌದು, ನಿಜವನ್ನ ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣ ಕೂಡ ಇದೇ ಕೆಲಸವನ್ನ ಮಾಡ್ತಾ ಇದ್ದ. ಬಾ, ಅವ್ರನ್ನ ಮೀಟ್ ಮಾಡಿಸ್ತೀನಿ. ಅವ್ರ ಹತ್ರ ನೀನು ಕೆಲಸವನ್ನ ಕಲ್ತ್ಕೋ. ಸಮೀರ್ ರೂಪೇಶ್ನ ಸ್ನೇಹಿತನ ಹೋಗಿ ಭೇಟಿ ಮಾಡ್ತಾನೆ. ಮತ್ತೆ ಅವನು ಹೇಳಿದಂತ ಕೆಲ್ಸನ ಕಲಿತಾನೆ. ಮತ್ತೆ ಮಾಡಕ್ ಶುರು ಮಾಡ್ತಾನೆ. ಸಮೀರ್ ಕೆಲ್ಸ ಮಾಡಕ್ ಶುರು ಮಾಡಿದ್ಮೇಲೆ ಮನೆ ಸ್ಥಿತಿ ಸರಿ ಹೋಗುತ್ತೆ. ಅವರ ತಂದೆಯ ಬರಡು ಭೂಮಿಯಲ್ಲಿ ಅಮ್ಮ ಮತ್ತೆ ಮಗ ಇಬ್ರು ಸೇರ್ಕೊಂಡು ಬೆಳೆಗಳನ್ನ ಬೆಳಿತಾರೆ. ನನ್ನ ಈ ಕೆಲಸದಲ್ಲಿ ಸೇರಿಸಿದ್ದಕ್ಕೆ ನಿಂಗೆ ತುಂಬಾ ತುಂಬಾ ಧನ್ಯವಾದ. ಇದ್ರ ಬರೋ ದುಡ್ಡಿಂದ ನಮ್ಮ ಕುಟುಂಬ ರನ್ ಆಗ್ತಾ ಇದೆ. ಅರೆ, ನಾನು ಸ್ನೇಹಿತ, ನಾನು ಹಿಂಗ್ ಸಹಾಯ ಮಾಡ್ದೆ, ಮತ್ತಾರು ಮಾಡ್ತಾರೆ ಹೇಳೋ? ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡ. ಮಗ್ನೆ, ಇದನ್ ತಗೋ. ಅಕ್ಕಿ ಹಿಟ್ಟಿನ ಸಮೋಸ ರೆಡಿ ಆಗಿದೆ. ತಿನ್ಬಿಟ್ಟು ಹೇಳು ಹೇಗಿದೆ ಅಂತ. ಹೌದಂಟಿ, ಹೌದು, ನಾನು ಹೇಳ್ತೀನಿ. ರೂಪೇಶ್ ಚಂಪಾ ಮಾಡಿದಂತ ಸಮೋಸ ತಿಂತಾನೆ. ಸಮೋಸ ತಿಂದ ಕೂಡ್ಲೆ ಅವನ ಬೆರಳನ್ನ ಚೀಪಕ್ ಶುರು ಮಾಡ್ತಾನೆ. ಮತ್ತೆ ಇನ್ನೂ ಸ್ವಲ್ಪ ಕೇಳಿ ಕೇಳಿ ತಿಂತಾನೆ. ಮತ್ತೆ ಹೇಳ್ತಾನೆ, ಆಂಟಿ, ಸಮೋಸ ಸಕ್ಕತ್ತಾಗಿದೆ. ನಾನು ಈ ರೀತಿ ಸಮೋಸವನ್ನ, ಅದು ಕೂಡ ಅಕ್ಕಿ ಹಿಟ್ಟಲ್ಲಿ ಮಾಡಿ ಸಮೋಸವನ್ನ ತಿಂದಿದ್ದೇ ಇಲ್ಲ ಆಂಟಿ. ಹೌದು, ನಮ್ಮ ಅಮ್ಮನ ಕೈಯಲ್ಲಿ ಮ್ಯಾಜಿಕ್ ಇದೆ. ಆಂಟಿ, ನಾನು ಹೋಗ್ಬರ್ತೀನಿ. ನಾನು ಬಂದಾಗೆಲ್ಲ ಈ ರೀತಿ ಸಮೋಸವನ್ನ ನಂಗೆ ಮಾಡ್ಕೊಡಿ ಆಂಟಿ, ಪ್ಲೀಸ್. ಸರಿ ಮಗ್ನೆ, ಆಯ್ತು. ಮಾರನೇ ದಿನ ಅವನು ಕೆಲ್ಸಕ್ ಹೋದಾಗ ಆಗ ಅಲ್ಲಿ ಒಬ್ಬ ಟೂರಿಸ್ಟ್ಗೆ ಸುತ್ತಿ ಸುತ್ತಿ ಹೊಟ್ಟೆ ಹಸಿಯುತ್ತೆ. ಆಗ ಅವರು ಸಮೀರ್ನ ಹೋಟೆಲ್ ಬಗ್ಗೆ ಕೇಳ್ತಾರೆ. ಸಮೀರ್ ಅವ್ರನ್ನ ಹೋಟೆಲ್ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬರೀ ಅಕ್ಕಿ ಐಟಮ್ಸೇ ಇರತ್ತೆ. ಅದು ಅವ್ರಿಗೆ ಇಷ್ಟನೇ ಆಗಲ್ಲ. ಮತ್ತ ಅವನ್ ಹೇಳ್ತಾನೆ, ಹೇ ಮ್ಯಾನ್, ನಂಗೆ ಒಳ್ಳೆ ಫುಡ್ ಸಿಗೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀಯಾ? ನಾನು ಅಕ್ಕಿಯಲ್ಲಿ ಮಾಡಿರೋ ಸಿಂಪಲ್ ಊಟವನ್ನ ಮಾಡ್ಬೇಕು. ಸಮೀರ್ಗೆ ಸಮೋಸ ಬಗ್ಗೆ ಜ್ಞಾಪಕ ಬರುತ್ತೆ. ಆಗ ಅವನು ಅವ್ರ ಅಮ್ಮನ್ಗೆ ಫೋನ್ ಮಾಡಿ ಸಮೋಸ ಮತ್ತೆ ಚಟ್ನಿ ಮಾಡಕ್ ಹೇಳ್ತಾನೆ. ಅಮ್ಮ, ನಾನು 2-3 ಜನರನ್ನ ಕರ್ಕೊಂಬರ್ತೀನಿ. ನೀವು ಸಮೋಸವನ್ನ ತಯಾರು ಮಾಡಿರಿ. ಸಮೀರ್ ಫೋನ್ ಮಾಡಿ ಹೇಳಿದ್ದಕ್ಕೆ ಅವ್ರಮ್ಮ ಅಕ್ಕಿ ಹಿಟ್ಟಿನ ಸಮೋಸ ರೆಡಿನೇ ಮಾಡ್ತಾಳೆ. ಮತ್ತೆ ಅದನ್ನ ಬಹಳ ಚೆನ್ನಾಗಿ ಸರ್ವ್ ಮಾಡ್ತಾಳೆ. ಆಗ ಸಮೀರ್ ಆ ಟೂರಿಸ್ಟ್ ನ ಅಲ್ಲಿ ಕರ್ಕೊಂಡ್ ಬಂದ್ಮೇಲೆ ಆಗ ಅವ್ರಮ್ಮ ಅವ್ರಿಗೆ ಸಮೋಸನ ಬಡಿಸ್ತಾರೆ. ನೀವು ನಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಾವು ಈ ತರ ಜಾಗದಲ್ಲಿ ಯಾವತ್ತೂ ತಿನ್ನೋದೇ ಇಲ್ಲ. ಸಾರಿ ಸರ್, ಆದ್ರೆ ನೀವು ಚಿಂತೆ ಮಾಡಬೇಡಿ. ಯಾಕಂದ್ರೆ ಇದು ನಮ್ಮನೆ. ನೀವು ನಮ್ಮಮ್ಮ ಮಾಡಿರೋ ಸಮೋಸವನ್ನ ತಿನ್ನೋಡಿ. ನೋಡ್ಬಿಟ್ಟು ಆಮೇಲೆ ನೀವು ಈ ರೀತಿ ಹೇಳೋದೇ ಇಲ್ಲ. ಆ ರೀತಿ ಏನಾದ್ರೂ ಆದ್ರೆ ನಾನ್ ನೋಡ್ಕೋತೀನಿ. ಹೌದು ಸರ್, ನಿಮ್ಗೆ ಸಂತೋಷ ಆದ್ರೆ ಮಾತ್ರ ನಮ್ಗೆ ದುಡ್ಡು ಕೊಡಿ, ಆಯ್ತಾ? ಇಲ್ಲ ಅಂದ್ರೆ ದುಡ್ಡು ಕೊಡ್ದೇನೆ ನೀವು ಹೊರಟೋಗ್ಬೇಡಿ. ಓಕೆ, ನೀನು ಈ ರೀತಿ ಹೇಳ್ತಿದೀಯ ಅಂತ ನಾನು ತಿಂತೀನಿ. ನೋಡೋಣ ಹೇಗಿದೆ ಅಂತ. ಸಮೀರ್ ಮತ್ತೆ ಚಂಪಾ ಹೇಳಿದ್ದಕ್ಕೆ ಆ ಟೂರಿಸ್ಟ್ ಸಮೋಸ ತಿನ್ನಕ್ಕೆ ಶುರು ಮಾಡ್ತಾರೆ. ಮತ್ತೆ ಅದ್ರ ಜೊತೆ ಕೊಟ್ಟಿದ್ದಂತ ಸಾಸ್ವೆ ಚಟ್ನಿ ಮತ್ತೆ ಹುಣಸೆಹಣ್ಣು ಚಟ್ನಿ ಕೂಡ ತಿಂತಾರೆ. ಅವ್ರಿಗಂತೂ ಬಹಳ ಸಂತೋಷ ಆಗ್ಬಿಡತ್ತೆ. ಮತ್ತೆ ಇನ್ನೂ ಸಮೋಸ ಕೇಳಿ ತಿಂತಾರೆ. ವಾಹ್, ವಾಟ್ ಅ ಆಸಮ್ ಸಮೋಸ. ಯಾ, ಡೆಫಿನೆಟ್ಲಿ ನೀನು ಹೇಳಿದ್ದು ನಿಜಾನೇ. ಅವರು ಅವಳನ್ನ ಬಹಳ ಹೊಗಳ್ತಾರೆ. ಮತ್ತೆ ಸಮೋಸಗಿಂತ ಬಹಳಷ್ಟು ದುಡ್ಡು ಜಾಸ್ತಿ ಕೊಟ್ಟು ಹೇಳ್ತಾರೆ, ನೀವು ಈ ಸಮೋಸ ಅಂಗಡಿಯನ್ನ ಇದೆ, ಒಳ್ಳೆ ಇನ್ಕಮ್ ನನ್ಗೆ ಬರುತ್ತೆ. ಹಾ, ಖಂಡಿತ ಸರ್, ಖಂಡಿತ ನೀವು ಹೇಳಿದ ರೀತಿನೇ ನಾನು ಮಾಡ್ತೀನಿ. ಟೂರಿಸ್ಟ್ ಅವರು ಹೇಳಿದ್ದಕ್ಕೆ ಸಮೀರ್ ಮತ್ತೆ ಅವನ ತಾಯಿ ಸಮೋಸ ಸ್ಟಾಲ್ ನ ಹಾಕೇ ಬಿಡ್ತಾರೆ. ಮತ್ತೆ ಅವ್ರ ಅಂಗಡಿ ಬಹಳ ಬೇಗ ಫೇಮಸ್ ಆಗ್ಬಿಡತ್ತೆ. ಅಕ್ಕಪಕ್ಕ ಇರುವಂತ ಜನ ಮತ್ತೆ ಟೂರಿಸ್ಟ್ ಎಲ್ರಿಗೂ ಸಮೋಸ ತುಂಬಾ ಇಷ್ಟ ಆಗುತ್ತೆ. ಅಮ್ಮ, ನೀವು ಡಿಸೈನ್ ಮಾಡಿದ ಆ ರಿಂಗ್ ರೋಲ್ ಸಮೋಸ ಸುಮಾರು ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಈ ರೀತಿ ಹೊಸ ಹೊಸ ಡಿಸೈನ್ ಅಲ್ಲಿ ಸಮೋಸ ಮಾಡ್ತಾ ಇರಿ. ಇದರಿಂದ ಜನರು ನಮ್ಮ ಅಂಗಡಿ ಬಂದು ಜಾಸ್ತಿ ತಿಂತಾರೆ. ಸಮೀರ್ ಹೇಳಿದಕ್ಕೆ ಅವರಮ್ಮ ಇನ್ನು ಬೇರೆ ಡಿಸೈನ್ ಸಮೋಸ ಕೂಡ ಮಾಡ್ತಾಳೆ. ಅದಕ್ಕೆ ಅವಳ ಡಿಮ್ಯಾಂಡ್ ಇನ್ನೂ ಅಧಿಕವಾಗುತ್ತೆ. ಅದಕ್ಕೆ ಅವರು ಇನ್ನೂ ಕೆಲವು ಜನನ ಕೆಲ್ಸಕ್ಕಿಟ್ಕೋಬೇಕಾಗತ್ತೆ. ಮತ್ತೆ ಅವಳ ಸಮೋಸ ಇನ್ನು ದೂರಕ್ಕೆ ಹೋಗಕ್ ಶುರು ಆಗುತ್ತೆ.
ಮತ್ತೆ ಅವಳಿಗೆ ಇನ್ನೂ ಅಧಿಕ ಲಾಭ ಬರುತ್ತೆ. ಇದೆಲ್ಲ ತಿಳ್ಕೊಂಡ್ಮೇಲೆ ಮೀಡಿಯಾ ಅವರೆಲ್ಲ ಬಂದು ಅವಳ ಇಂಟರ್ವ್ಯೂ ತಗೊಳಕ್ ಶುರು ಮಾಡ್ತಾರೆ. ಅದಕ್ಕೆ ಇಡೀ ಸಿಟಿಯಲ್ಲಿ ಅವಳು ಹೆಸರುವಾಸಿ ಆಗ್ಬಿಡ್ತಾಳೆ. ಇದನ್ನ ನೋಡಿ ಅವರ ನೆಂಟ್ರೆಲ್ಲ ಮತ್ತೆ ಬಂದು ಅವ್ರನ್ನ ಮಾತಾಡ್ಸಕ್ ಶುರು ಮಾಡ್ತಾರೆ. ಸಮೀರ್ ಹಳೆ ವಿಷಯ ಎಲ್ಲ ಮರ್ತು ಎಲ್ರ ಜೊತೆ ಒಂದಾಗಿರ್ತಾನೆ. ನೀತಿ: ಸಾವುಕಾರರ ಜೊತೆ ಎಲ್ರೂ ಒಂದಾಗ್ತಾರೆ, ಬಡವ್ರ ಜೊತೆ ಯಾರೂ ಸೇರೋದಿಲ್ಲ.